ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬಳ್ಳಾರಿಯಲ್ಲಿ ಆದಂತಹ ಬ್ಯಾನರ್ ಗಲಾಟೆ ಒಂದು ಸಾವಿನಲ್ಲಿ ಅಂತ್ಯ ಆಯಿತು. ದೊಡ್ಡದಾದಂಥ ಕಾರ್ಯಕ್ರಮ ರದ್ದಾಗುವಂತ ಹಂತಕ್ಕೆ ಹೋಯಿತು. ಆ ಮೂಲಕ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲದೆ ಇವತ್ತು 5 FIRಗಳಾಗಿದ್ದು 10ಕ್ಕೂ ಹೆಚ್ಚು ಗನ್ಗಳನ್ನು ಸೀಸ್ ಮಾಡಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಒಂದು ಬ್ಯಾನರ್ ಗಲಾಟೆಯಿಂದಾಗಿ ಬಳ್ಳಾರಿ ಜನ ಏನ್ ಮಾತಾಡ್ಕೊಳ್ತಿದ್ದಾರೆ, ಅವರ ಅಭಿಪ್ರಾಯ ಏನು, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ, ಬನ್ನಿ. ಯಾವ ಊರ್ರಿ? ಗುಡ್ದೂರು. ಗುಡ್ದೂರು. ಬಳ್ಳಾರಿನ ಗುಡ್ದೂರು. ಹೌದಾ? ಇಲ್ಲಿ ಬಳ್ಳಾರಿನ ಗಲಾಟೆ ಆಯ್ತಲ್ಲ, ಗೊತ್ತಿಲ್ಲ ಪಾಪ ಹೊರಗಡೆ ಅವರು. ಬಾಯ್ಲಿ ಅಣ್ಣ. ಅಯ್ಯೋ, ಯಾಕೋ ಎಲ್ಲ ತುಂಬ ಭಯ ಪಡ್ತಾವ್ರೆ. ಆರಂಭದಲ್ಲೇ ತುಂಬ ಜನ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ ಅಂತೇಳಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಆ ಕಡೆ ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಬನ್ನಿ. ಯಜಮಾನ್ರೆ ನಮಸ್ಕಾರ, ಏನ್ ನಿಮ್ಮ ಹೆಸರು? ಹೌದಾ ಯಜಮಾನ್ರೆ, ಈಗ ಮೊನ್ನೆ ಗಲಾಟೆ ಆಯ್ತಲ್ಲ ಇಲ್ಲಿ ಬ್ಯಾನರ್ ವಿಚಾರವಾಗಿ, ಯಾರು ತಪ್ಪು ಯಾರು ಸರಿ ಗೊತ್ತಿಲ್ರಿ. ನಾವು ಬೇರೆ ಊರು ಹೊಸಪೇಟೆಯವ್ರಿ. ಇಲ್ಲಿ ಏನಾಯ್ತು ಅಂತ ಗೊತ್ತಾಯ್ತಾ ನಿಮ್ಗೆ? ಏನು ಗೊತ್ತಿಲ್ರಿ. ಈಗ ಬಸ್ಸಿಗೆ ಹೋಗ್ರಿ ನಾವು. ಹೌದಾ? ಹೌದು ಸರ್. ಏನ್ ಅನಿಸ್ತು ನಿಮ್ಗೆ ಈ ಗಲಾಟೆ ಎಲ್ಲ ನೋಡಿ? ಅದು ಏನು ಗೊತ್ತಿಲ್ಲ ಸರ್ ನಮ್ಗೆ. ಗೊತ್ತಿರುತ್ತೆ ನೋಡಿ. ಇಲ್ಲ ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ನಾವು ಬೇರೆ ಊರವರು. ಹೊಸಪೇಟೆ ಆ ಕಡೆ ಒಂದು ಹಳ್ಳಿ ಜೋಗ ಅಂತ, ಅಲ್ಲಿದ್ದ ಬೀಗರೂರಿಗೆ ಹೋಗ್ತಾ ಇದ್ದೀವಿ. ಸರ್. ಇಲ್ಲ ಸರ್. ನಮಸ್ಕಾರ, ಏನ್ ಸರ್ ನಿಮ್ಮ ಹೆಸರು? ಊಲೆಪ್ಪ ಬಂಡಿ. ಈಗ ಮೊನ್ನೆ ಗಲಾಟೆ ಆಯ್ತು ಗೊತ್ತಾ ಇಲ್ಲಿ, ಯಾರು ಸರಿ ಯಾರು ತಪ್ಪು? ಅವ್ರ ಮನೆ ಮುಂದೆ ಗಲಾಟೆ ಆಗ್ತಾ ಒಂದು ಗೊತ್ತಿದ್ದು ಕೂಡ ಬ್ಯಾನರ್ ಹಾಕ್ಬಾರ್ದು. ಯಾಕಂದ್ರೆ ಮುಂಚೆನೇ ಇನ್ಫಾರ್ಮ್ ಮಾಡ್ಯಾರ ಅವರು ಗಲಾಟೆ ಆಗ್ತಾವ ಅಂತೇಳಿ. ಈಗ ಅವರು ಇಬ್ಬರು ಜಿದ್ದಿಗೆ ಬಿದ್ದು ಜಗಳ ಆಗಿದಾವೆ. ಪಾಪ ಅನ್ಯಾಯವಾಗಿ ಒಬ್ಬ ಕಾರ್ಯಕರ್ತ ಸತ್ತೋಗ್ಬಿಟ್ಟ. ಅದಕ್ಕೆ ಭಾಳ ಚಿಂತೆ ಆಗುತ್ತೆ. ಈಗ ನಾರಾ ಭರತ್ ರೆಡ್ಡಿ ಅವರು ಮಾಡಿದ್ದು ಸರಿನಾ, ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬಂದಿದ್ದು ಸರಿನಾ? ಏನ್ ಅನಿಸ್ತು ನಿಮ್ಗೆ? ನನಗಂತೂ ಇಬ್ಬರಲ್ಲಿ ತಪ್ಪು ಹುಡುಕೋದು ತಪ್ಪು. ಯಾಕಂದರೆ ಅವರು ಪುತ್ಥಳಿ ಇದು ಮಾಡ್ಬೇಕಂತೇಳಿ ವಿಜೃಂಭಣೆಯಿಂದ ಮಾಡ್ಬೇಕಂತ ಅವರಿದ್ರೆ, ಇವರು ಅವ್ರ ಮನೆ ಮುಂದೆ ಬ್ಯಾನರ್ ಯಾಕೆ ಕಟ್ಟಿದ್ರಿ ಅಂತ ಕೇಳೋದಕ್ಕೆ ಈ ಥರ ಆಗಿದೆ. ಈ ಥರ ಆಗಬಾರ್ದಾಗಿತ್ತು. ಬಳ್ಳಾರಿ ಇದರಲ್ಲಿ ಇಷ್ಟು ದಿವಸ ಸ್ವಲ್ಪ ತಣ್ಣಗಿತ್ತು ಗಣಿ ಬಳ್ಳಾರಿ. ಈಗ ಯಾಕೋ ಮತ್ತೆ ಗಲಾಟೆ ಶುರುವಾಗಿದೆ. ನೋಡಿ ಬೇಸರ ಆಯ್ತಾ? ತುಂಬ ಧನ್ಯವಾದಗಳು. ಸ್ವಾಮಿ, ಯಾವ ಊರು ಸ್ವಾಮಿ? ಏನ್ ನಿಮ್ಮ ಹೆಸರು? ಇಲ್ಲಿ ಪಕ್ಕದಳ್ಳಿ. ಪಕ್ಕದಲ್ಲಿ. ಏನ್ ಅನಿಸ್ತು ಬಳ್ಳಾರಿಯಲ್ಲಿ ಮೊನ್ನೆ ಬ್ಯಾನರ್ ಗಲಾಟೆನಾಗಿ ಒಬ್ಬ ಕಾರ್ಯಕರ್ತ ಸತ್ತೋದ, ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ದೊಡ್ಡ ಕಾರ್ಯಕ್ರಮ ನಡಿಬೇಕಾಗಿತ್ತು, ಅದು ಕೂಡ ರದ್ದಾಗೋಯ್ತು. ಯಾರು ಸರಿ ಯಾರು ತಪ್ಪು? ಸ್ವಾಮಿ, ಇದೇನು ಬ್ಯಾನರ್ ಕಟ್ಟೋ ವಿಷಯದಲ್ಲಿ ಏನೋ ಗಲಾಟೆ ಆಯ್ತಂತ ನ್ಯೂಸ್ ಗೊತ್ತಾಯ್ತು ನಮಗೆ. ಅದು ತಪ್ಪು ಒಪ್ಪು ಯಾರ್ದು ಅಂಬೋದು ಅರ್ಥ ಆಗಲಿಲ್ಲ ನಮಗೆ. ನಿಮ್ಗೇನು ಅನಿಸ್ತು? ಚೆನ್ನಾಗಿದೆ ಸ್ವಾಮಿ. ಒಳ್ಳೆ ಶಾಂತಿ ರೀತಿ ಬಳ್ಳಾರಿ ಅಲ್ಲ. ಈಗ ಏನು ಸಣ್ಣ ವಿಷಯಕ್ಕೆ ಗಲಾಟೆ ಆಗಿ ಒಬ್ಬ ಪ್ರಾಣಿನೇ ಹೋಯ್ತಿರ ಅಲ್ಲಿ. ಏನ್ ಮಾಡ್ಬೋದಿತ್ತು ಇವರೆಲ್ಲ? ರಾಜಕೀಯ ಸಮಿತಿ ಹೆಂಗೆ ಅಂತ ಹೇಳ್ತೀರಿ? ಅವರು ಕಟ್ಟಬಾರ್ದು, ನಾವು ಮಾಡ್ಬೇಕಂತ ಇವ್ರಂತ ಇದ್ದಾರೆ, ಅವ್ರು ಮಾಡ್ಬೇಕಂತ ಹಂಗೆ ಪಾರ್ಟಿ ಇದ್ರದ್ದು ಬಂದೈತೆ ಸಮಯಲ್ಲಿ. ಚೆನ್ನಾಗಿತ್ತು, ಇಷ್ಟು ವರ್ಷ ಭಾಳ ಚೆನ್ನಾಗಿತ್ತು ಬಳ್ಳಾರಿ ಎಲ್ಲ. ಏನೋ ಸಣ್ಣ ವಿಷಯಕ್ಕೆ ಬಂದೈತೆ ಸಮಯ ಈಗ. ಸರ್ ಬಳ್ಳಾರಿ ಅವರಾ? ಬಳ್ಳಾರಿ. ಏನ್ ನಿಮ್ಮ ಹೆಸರು? ದ್ವಾರಕನಾಥ್ ಅವರೇ. ಗುರುಜಿನ ನೀವು? ಗುರುಜಿ? ಇಲ್ಲ. ಏನ್ ಗೊತ್ತಾ ದ್ವಾರಕನಾಥ್ ಅವರೇ, ಮೊನ್ನೆ ಇಲ್ಲಿ ಗಲಾಟೆ ಆಯ್ತು ಗೊತ್ತಾ? ಇವತ್ತು ಗಲಾಟೆ ಆಗಿಲ್ಲ ಅಂದ್ರೆ ದೊಡ್ಡ ಕಾರ್ಯಕ್ರಮ ನಡೀತಾ ಇತ್ತು ಬಳ್ಳಾರಿಯಲ್ಲಿ. ಏನ್ ಅನಿಸ್ತಿದೆ ಎಲ್ಲ ನೋಡಿದಾಗ? ಏನು ಹೇಳ್ಬೇಕು ಸರ್, ರಾಜಕೀಯ ನಾವು ಐ ಆಮ್ ನಾಟ್ ಇಂಟ್ರೆಸ್ಟ್ ಸೋ ಮಚ್ ಇನ್ ಪಾಲಿಟಿಕ್ಸ್. ನಾನು ಹಂಗೆ ಮಾಧ್ಯಮದಲ್ಲಿ ಕೇಳಿದ್ದೀನಿ. ಯಾರು ಸರಿ ಯಾರು ತಪ್ಪು ಅಂತ ಅನಿಸ್ತು ನಿಮ್ಗೆ? ಹೆಂಗೆ ಹೇಳ್ಬೇಕು ಸರ್, ಅದು ಅವ್ರವ್ರ ಪರ್ಸನಲ್ ವಿಷಯ. ಅದು ಶಾಸಕರು ಇಲ್ಲಿ ನಾರಾ ಭರತ್ ರೆಡ್ಡಿ ಅವರು ಕೆಲಸ ಮಾಡೋರ ಮಾಡ್ತಿದ್ದಾರೆ, ಯುವಕರು ಇದರ ಮಾತಾಡ್ತಾರೆ, ಮಾಡೋದು ಹುಮ್ಮಸ್ ಇದೆ ಅವರು. ಬ್ಯಾನರ್ ಕಟ್ಟೋ ವಿಚಾರವಾಗಿ ಗಲಾಟೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೇಕಾಗಿತ್ತ ಅನಿಸ್ತಾ? ಅದು ನಾವ್ ಹೆಂಗೆ ಹೇಳ್ಬೇಕು ಸರ್, ಅದು ಅವ್ರವರೆಗೆ ಬಿಟ್ಟಿದ ವಿಷಯ, ನಾವು ಹೇಳಂಗಿಲ್ಲ ಅದು. ಯಜಮಾನ್ರೆ ನಮಸ್ಕಾರ, ಏನ್ ನಿಮ್ಮ ಹೆಸರು? ಬುಡ್ಡಪ್ಪ. ಈಗ ಮೊನ್ನೆ ಗಲಾಟೆ ಆಯ್ತು ಗೊತ್ತಾ ಬ್ಯಾನರ್ದು? ಸುಳ್ಳು ಹೇಳ್ಬಾರ್ದು. ಸುಳ್ಳಿಲ್ಲ, ನಾವು ಆ ಏರಿಯಲ್ಲ, ನಾವು ಅಲ್ಲೇ ಇರಲ್ಲ. ಅಲ್ಲಿರಲ್ಲ. ಏನ್ ಅನಿಸ್ತು ಹೋಗ್ಲಿ ಇದೆಲ್ಲ ನೋಡಿದಾಗ? ಏನೂ ಗೊತ್ತಿಲ್ಲ ಅದ್ರ. ಬಳ್ಳಾರಿನಾಗ ಈ ತರದ ಇನ್ಸಿಡೆಂಟ್ ಆಗುತ್ತೆ, ರಕ್ತ ಸಿಕ್ತ ರಾಜಕಾರಣಕ್ಕೆ ಕಾರಣವಾಗುತ್ತೆ. ನೀವು ಕರೆಕ್ಟ್ ಕೇಳೋದು ನಮಗೆ ಏನೂ ಅರ್ಥ ಇಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಏನು ಹೇಳೋಣ? ಬಳ್ಳಾರಿ ಶಾಂತಿನಗರ ನಮ್ಮದು, ಆದರೆ ನಮ್ಗೆ ಅವೆಲ್ಲ ಆಗುತ್ತೆ. ಈಗ
ಈಗ ಗಲಾಟೆಯಲ್ಲಿ ಒಬ್ಬ ಸತ್ತೋಗ್ಬಿಟ್ಟ ಕಾರ್ಯಕರ್ತ, ಇದೆಲ್ಲ ನೋಡಿದಾಗ ನಿಮ್ಗೇನ್ ಅನ್ನಿಸ್ಲೇ ಇಲ್ವಾ? ಸ್ವಲ್ಪ ನೋವಾಯ್ತು ಸರ್, ಭಾಳ ನೋವಾಯ್ತು. ಬೇಕಾಗಿರ್ಲಿಲ್ಲ ಬಳ್ಳಾರಿಗೆ ಇದೆಲ್ಲ ಅಂತ ಅನ್ಸಿಲ್ವಾ? ಬೇಕಾಗಿಲ್ಲ. ಕರೆಕ್ಟ್ ಸರ್, ಹೌದು ನೋವಾಯ್ತು. ರಾಜಕಾರಣಿಗಳು ಕೇವಲ ರಾಜಕೀಯ ಮಾತ್ರ ಮಾಡಬೇಕಿತ್ತು, ಆದ್ರೆ ಈ ಸಾವಿನಲ್ಲಿ ಅಂತ್ಯ ಆಗುವಂತ ಗಲಾಟೆಗಳಿಗೆ ಹೋಗ್ಬಾರ್ದಿಲ್ವಾ? ಇವ್ರದ್ದು ತಪ್ಪು ಸರ್. ಕಾರ್ಯಕರ್ತರು ಕೂಡ ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು, ಸುಮ್ಮನೆ ಜಗಳಕ್ಕೆ ಹೋಗೋದು ಏನಾಯ್ತು ಅದರಲ್ಲಿ. ಪ್ರಾಣಹಾನಿ ಆಗಿದ್ದು ಭಾಳ ನೋವಾಯ್ತು ಸರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬಳ್ಳಾರಿಯಲ್ಲಿ ಆದಂತಹ ಬ್ಯಾನರ್ ಗಲಾಟೆ ಒಂದು ಸಾವಿನಲ್ಲಿ ಅಂತ್ಯ ಆಯಿತು. ದೊಡ್ಡದಾದಂತಹ ಕಾರ್ಯಕ್ರಮ ರದ್ದಾಗುವಂತ ಹಂತಕ್ಕೆ ಹೋಯಿತು. ಆ ಮೂಲಕ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲದೆ ಇವತ್ತು 5 FIRಗಳಾಗಿದ್ದು 10ಕ್ಕೂ ಹೆಚ್ಚು ಗನ್ಗಳನ್ನು ಸೀಸ್ ಮಾಡಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಒಂದು ಬ್ಯಾನರ್ ಗಲಾಟೆಯಿಂದಾಗಿ ಬಳ್ಳಾರಿ ಜನ ಏನ್ ಮಾತಾಡ್ಕೊಳ್ತಿದ್ದಾರೆ, ಅವರ ಅಭಿಪ್ರಾಯ ಏನು, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಬನ್ನಿ. ಯಾವ ಊರ್ರಿ? ಗುಡ್ದೂರು ಬಳ್ಳಾರಿನ? ಗುಡ್ದೂರು. ಹೌದಾ? ಇಲ್ಲಿ ಬಳ್ಳಾರಿನ ಗಲಾಟೆ ಆಯ್ತಲ್ಲ, ಗೊತ್ತಿಲ್ಲ ಅಪ್ಪ, ಹೊರಗಡೆ ಅವರು ಬಾಯ್ಲಿ ಅಣ್ಣ. ಅಯ್ಯೋ ಯಾಕೋ ಎಲ್ಲ ತುಂಬ ಭಯ ಪಡ್ತಾವ್ರೆ. ಆರಂಭದಲ್ಲೇ ತುಂಬ ಜನ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ ಅಂತೇಳಿ ಬಸ್ ಸ್ಟ್ಯಾಂಡ್ಗೆ ಬಂದೆ. ಆ ಕಡೆ ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಬನ್ನಿ. ಯಜಮಾನ್ರೆ ನಮಸ್ಕಾರ, ಏನ್ ನಿಮ್ಮ ಹೆಸರು? ಹೌದಾ ಯಜಮಾನ್ರೆ, ಈಗ ಮೊನ್ನೆ ಗಲಾಟೆ ಆಯ್ತಲ್ಲ ಇಲ್ಲಿ ಬ್ಯಾನರ್ ವಿಚಾರವಾಗಿ, ಯಾರು ತಪ್ಪು ಯಾರು ಸರಿ? ಗೊತ್ತಿಲ್ರಿ, ನಾವು ಬೇರೆ ಊರು ಹೊಸಪೇಟೆಯವ್ರು. ಇಲ್ಲೇನಾಯ್ತು ಅಂತ ಗೊತ್ತಾಯ್ತಾ ನಿಮ್ಗೆ? ಏನು ಗೊತ್ತಿಲ್ರಿ, ಈಗ ಬಸ್ಸಿಗೆ ಹೋಗೋರು ನಾವು. ಹೌದಾ? ಹೌದು ಸರ್. ಏನ್ ಅನಿಸ್ತು ನಿಮ್ಗೆ ಈ ಗಲಾಟೆ ಎಲ್ಲ ನೋಡಿ? ಅದು ಏನು ಗೊತ್ತಿಲ್ಲ ಸರ್ ನಮ್ಗೆ. ಗೊತ್ತಿರುತ್ತೆ ನೋಡ್ರಿ. ಇಲ್ಲ ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ನಾವು ಬೇರೆ ಊರವರು, ಹೊಸಪೇಟೆ ಆ ಕಡೆ ಒಂದು ಹಳ್ಳಿ ಜೋಗ ಅಂತ, ಅಲ್ಲಿದ್ದ ಬೀಗರೂರಿಗೆ ಹೋಗ್ತಾ ಇದ್ದೀವಿ. ಸರ್. ಇಲ್ಲ ಸರ್. ನಮಸ್ಕಾರ, ಏನ್ ಸರ್ ನಿಮ್ಮ ಹೆಸರು? ಊಲೆಪ್ಪ ಬಂಡಿ. ಹಾ, ಈಗ ಮೊನ್ನೆ ಗಲಾಟೆ ಆಯ್ತು ಗೊತ್ತಾ ಇಲ್ಲಿ, ಯಾರು ಸರಿ ಯಾರು ತಪ್ಪು? ಅವ್ರ ಮನೆ ಮುಂದೆ ಗಲಾಟೆ ಆಗ್ತಾ ಒಂದು ಗೊತ್ತಿದ್ದು ಕೂಡ ಬ್ಯಾನರ್ ಹಾಕ್ಬಾರ್ದು. ಯಾಕಂದ್ರೆ ಮುಂಚೆನೇ ಇನ್ಫಾರ್ಮ್ ಮಾಡ್ಯಾರ ಅವರು ಗಲಾಟೆ ಆಗ್ತಾವ ಅಂತೇಳಿ. ಈಗ ಅವರು ಇಬ್ಬರು ಜಿದ್ದಿಗೆ ಬಿದ್ದು ಜಗಳ ಆಗಿದಾವೆ. ಪಾಪ ಅನ್ಯಾಯವಾಗಿ ಒಬ್ಬ ಕಾರ್ಯಕರ್ತ ಸತ್ತೋಗ್ಬಿಟ್ಟ. ಅದಕ್ಕೆ ಭಾಳ ಚಿಂತೆ ಆಗುತ್ತೆ. ಈಗ ನಾರಾ ಭರತ್ ರೆಡ್ಡಿ ಅವರು ಮಾಡಿದ್ದು ಸರಿನಾ, ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬಂದಿದ್ದು ಸರಿನಾ? ಏನ್ ಅನಿಸ್ತು ನಿಮ್ಗೆ? ನನಗಂತೂ ಇಬ್ಬರಲ್ಲಿ ತಪ್ಪು ಹುಡುಕೋದು ತಪ್ಪು. ಯಾಕಂದರೆ ಅವರು ಪುತ್ಥಳಿ ಇದು ಮಾಡ್ಬೇಕಂತೇಳಿ ವಿಜೃಂಭಣೆಯಿಂದ ಮಾಡ್ಬೇಕಂತ ಅವರಿದ್ರೆ, ಇವರು ಅವ್ರ ಮನೆ ಮುಂದೆ ಬ್ಯಾನರ್ ಯಾಕೆ ಕಟ್ಟಿದ್ರಿ ಅಂತ ಕೇಳೋದಕ್ಕೆ ಈ ಥರ ಆಗಿದೆ. ಈ ಥರ ಆಗಬಾರ್ದಾಗಿತ್ತು. ಬಳ್ಳಾರಿ ಇದರಲ್ಲಿ ಇಷ್ಟು ದಿವಸ ಸ್ವಲ್ಪ ತಣ್ಣಗಿತ್ತು ಗಣಿ ಬಳ್ಳಾರಿ. ಈಗ ಯಾಕೋ ಮತ್ತೆ ಗಲಾಟೆ ಶುರುವಾಗಿದೆ. ನೋಡಿ ಬೇಸರ ಆಯ್ತಾ? ತುಂಬ ಧನ್ಯವಾದಗಳು. ಸ್ವಾಮಿ, ಯಾವ ಊರು ಸ್ವಾಮಿ? ಏನ್ ನಿಮ್ಮ ಹೆಸರು? ಇಲ್ಲಿ ಪಕ್ಕದಳ್ಳಿ. ಪಕ್ಕದಲ್ಲಿ. ಏನ್ ಅನಿಸ್ತು ಬಳ್ಳಾರಿಯಲ್ಲಿ ಮೊನ್ನೆ ಬ್ಯಾನರ್ ಗಲಾಟೆನಾಗಿ ಒಬ್ಬ ಕಾರ್ಯಕರ್ತ ಸತ್ತೋದ, ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ದೊಡ್ಡ ಕಾರ್ಯಕ್ರಮ ನಡಿಬೇಕಾಯ್ತು, ಅದು ಕೂಡ ರದ್ದಾಗೋಯ್ತು. ಯಾರು ಸರಿ ಯಾರು ತಪ್ಪು? ಸ್ವಾಮಿ, ಇದೇನು ಬ್ಯಾನರ್ ಕಟ್ಟೋ ವಿಷಯದಲ್ಲಿ ಏನೋ ಗಲಾಟೆ ಆಯ್ತಂತ ನ್ಯೂಸ್ ಗೊತ್ತಾಯ್ತು ನಮಗೆ. ಅದು ತಪ್ಪು ಒಪ್ಪು ಯಾರ್ದು ಅಂಬೋದು ಅರ್ಥ ಆಗಲಿಲ್ಲ ನಮಗೆ. ನಿಮ್ಗೇನು ಅನಿಸ್ತು? ಚೆನ್ನಾಗಿದೆ ಸ್ವಾಮಿ, ಒಳ್ಳೆ ಶಾಂತಿ ರೀತಿ ಬಳ್ಳಾರಿ ಅಲ್ಲ. ಈಗ ಏನು ಸಣ್ಣ ವಿಷಯಕ್ಕೆ ಗಲಾಟೆ ಆಗಿ ಒಬ್ಬ ಪ್ರಾಣನೇ ಹೋಯ್ತಿರ ಅಲ್ಲಿ. ಏನ್ ಮಾಡ್ಬೋದಿತ್ತು ಇವರೆಲ್ಲ? ರಾಜಕೀಯ ಸಮಿತಿ ಹೆಂಗೆ ಅಂತ ಹೇಳ್ತೀರಿ? ಅವರು ಕಟ್ಟಬಾರ್ದು, ನಾವು ಮಾಡ್ಬೇಕಂತ ಇವ್ರಂತ ಇದ್ದಾರೆ, ಅವ್ರು ಮಾಡ್ಬೇಕಂತ ಹಂಗೆ ಪಾರ್ಟಿ ಇದ್ರದ್ದು ಬಂದೈತೆ ಸಮಯಲ್ಲಿ. ಚೆನ್ನಾಗಿತ್ತು, ಇಷ್ಟು ವರ್ಷ ಭಾಳ ಚೆನ್ನಾಗಿತ್ತು ಬಳ್ಳಾರಿ ಎಲ್ಲ. ಏನೋ ಸಣ್ಣ ವಿಷಯಕ್ಕೆ ಬಂದೈತೆ ಸ್ವಾಮಿ ಈಗ ಶಾಂತಿ. ಸರ್ ಬಳ್ಳಾರಿ ಅವರಾ? ಬಳ್ಳಾರಿ. ಏನ್ ನಿಮ್ಮ ಹೆಸರು? ದ್ವಾರಕಾನಾಥ್ ಅವರೇ. ಗುರೂಜಿನ ನೀವು? ಗುರೂಜಿ? ಇಲ್ಲ. ಏನ್ ಗೊತ್ತಾ ದ್ವಾರಕಾನಾಥ್ ಅವರೇ, ಮೊನ್ನೆ ಇಲ್ಲಿ ಗಲಾಟೆ ಆಯ್ತು ಗೊತ್ತಾ? ಇವತ್ತು ಆ ಗಲಾಟೆ ಆಗಿಲ್ಲ ಅಂದ್ರೆ ದೊಡ್ಡ ಕಾರ್ಯಕ್ರಮ ನಡೀತಾ ಇತ್ತು ಬಳ್ಳಾರಿಯಲ್ಲಿ. ಏನ್ ಅನಿಸ್ತಿದೆ ಎಲ್ಲ ನೋಡಿದಾಗ? ಏನು ಹೇಳ್ಬೇಕು ಸರ್, ರಾಜಕೀಯ ನಾವು ಐ ಆಮ್ ನಾಟ್ ಇಂಟ್ರೆಸ್ಟ್ ಸೋ ಮಚ್ ಪೊಲಿಟಿಕ್ಸ್. ನಾನು ಹಂಗೆ ಮಾಧ್ಯಮದ ಕೇಳಿದ್ದೀನಿ. ಯಾರು ಸರಿ ಯಾರು ತಪ್ಪು ಅಂತ ಅನಿಸ್ತು ನಿಮ್ಗೆ? ಹೆಂಗೆ ಹೇಳ್ಬೇಕು ಸರ್, ಅದು ಅವ್ರವ್ರ ಪರ್ಸನಲ್ ವಿಷಯ. ಅದು ಶಾಸಕರು ಇಲ್ಲಿ ನಾರಾ ಭರತ್ ರೆಡ್ಡಿ ಕೆಲಸ ಮಾಡೋರ ಮಾಡ್ತಿದ್ದಾರೆ, ಯುವಕರು ಇದಾರೆ, ಮಾತಾಡ್ತಾರೆ, ಮಾಡೋ ಹುಮ್ಮಸ್ ಇದೆ ಅವರು. ಬ್ಯಾನರ್ ಕಟ್ಟೋ ವಿಚಾರವಾಗಿ ಗಲಾಟೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೇಕಾಗಿತ್ತಾ ಅನಿಸ್ತಾ? ಅದು ನಾವ್ ಹೆಂಗೆ ಹೇಳ್ಬೇಕು ಸರ್, ಅದು ಅವ್ರವ್ರಿಗೆ ಬಿಟ್ಟಿದ ವಿಷಯ, ನಾವು ಹೇಳಂಗಿಲ್ಲ. ಅದು ಯಜಮಾನ್ರೆ ನಮಸ್ಕಾರ, ಏನ್ ನಿಮ್ಮ ಹೆಸರು? ಬುಡ್ಡಪ್ಪ. ಈಗ ಮೊನ್ನೆ ಗಲಾಟೆ ಆಯ್ತು ಗೊತ್ತಾ ಬ್ಯಾನರ್ದು?
ಸುಳ್ಳು ಹೇಳ್ಬಾರ್ದು. ಸುಳ್ಳಿಲ್ಲ, ನಾವು ಆ ಏರಿಯಾ ಅಲ್ಲ, ನಾವು ಅಲ್ಲೇ ಇರಲ್ಲ. ಅಲ್ಲಿಯವರಲ್ಲ. ಏನ್ ಅನಿಸ್ತು ಹೋಗ್ಲಿ ಇದೆಲ್ಲ ನೋಡಿದಾಗ? ಏನೂ ಗೊತ್ತಿಲ್ಲ ರೀ ಅದ್ರ. ಬಳ್ಳಾರಿನಾಗ ಈ ತರದ ಇನ್ಸಿಡೆಂಟ್ ಆಗುತ್ತೆ, ರಕ್ತ ಸಿಕ್ತ ರಾಜಕಾರಣಕ್ಕೆ ಕಾರಣವಾಗುತ್ತೆ. ನೀವು ಕರೆಕ್ಟ್ ಕೇಳೋದು ನಮ್ಗೆ ಏನೂ ಅರ್ಥ ಇಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಏನು ಹೇಳೋಣ? ಬಳ್ಳಾರಿ ಶಾಂತಿನಗರ ನಮ್ಮದು, ಆದರೆ ನಮ್ಗೆ ಅವೆಲ್ಲ ಈಗ ಗಲಾಟೆಯಲ್ಲಿ ಒಬ್ಬ ಸತ್ತೋಗ್ಬಿಟ್ಟ ಕಾರ್ಯಕರ್ತ, ಇದೆಲ್ಲ ನೋಡಿದಾಗ ನಿಮ್ಗೇನ್ ಅನ್ನಿಸ್ತಾ ಇಲ್ವಾ? ಸ್ವಲ್ಪ ನೋವಾಯ್ತು ಸರ್, ಭಾಳ ನೋವಾಯ್ತು. ಬೇಕಾಗಿರ್ಲಿಲ್ಲ ಬಳ್ಳಾರಿಗೆ ಇದೆಲ್ಲ ಅಂತ ಅನ್ಸಿಲ್ವಾ? ಬೇಕಾಗಿಲ್ಲ. ಕರೆಕ್ಟ್ ಸರ್, ಹೌದು, ನೋವಾಯ್ತು. ರಾಜಕಾರಣಿಗಳು ಕೇವಲ ರಾಜಕೀಯ ಮಾತ್ರ ಮಾಡಬೇಕಿತ್ತು, ಆದ್ರೆ ಈ ಸಾವಿನಲ್ಲಿ ಅಂತ್ಯ ಆಗುವಂತ ಗಲಾಟೆಗಳಿಗೆ ಹೋಗ್ಬಾರ್ದಿಲ್ವಾ? ಇವ್ರದ್ದು ತಪ್ಪು ಸರ್. ಕಾರ್ಯಕರ್ತರು ಕೂಡ ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು. ಸುಮ್ಮನೆ ಜಗಳಕ್ಕೆ ಹೋಗೋದು ಏನೈತೆ ಅದರಲ್ಲಿ? ಪ್ರಾಣಹಾನಿ ಆಗಿದ್ದು ಭಾಳ ನೋವಾಯ್ತು ಸರ್.